ನಮ್ಮ ಭಾರತೀಯ ಜನತಾ ಪಕ್ಷ ಏನು ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗಿನಿಂದನೂ ಇವತ್ತು ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡಿದರು. ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಮಾಡಿದರು. ನಮ್ಮ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಸಮಾಜವನ್ನು 3-7% ಮೀಸಲಾತಿ ಕೊಟ್ಟರು. ಅನೇಕ ಇವತ್ತು BJP ಸರ್ಕಾರ ವಾಲ್ಮೀಕಿ ಸಮಾಜವನ್ನು ಒಂದು ಎತ್ತಿ ಹಿಡಿಯುತ್ತಾ ಇವತ್ತು ನಮ್ಮ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಂತ ಬಂದಿದೆ. ಆದರೆ ಇವತ್ತು ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ವಾಲ್ಮೀಕಿ ಸಮಾಜವನ್ನು ತುಳಿದಂಥ ಕೆಲಸ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದೋಚಿ ಸುಮಾರು 187 ಕೋಟಿ ಹಗರಣವನ್ನು ಲೂಟಿ ಮಾಡಿದೆ. ಹಾಗಾಗಿ ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಸದನದಲ್ಲೇ 89 ಕೋಟಿ ಹಗರಣ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಈ ಒಂದು ವಾಲ್ಮೀಕಿ ಜಾತ್ರೆಯಲ್ಲಿ ಇದುವರೆಗೆ ಆ ಒಂದು ನಿಗಮಕ್ಕೆ ಯಾವುದೇ ರೀತಿಯಿಂದ ಹಣವನ್ನು ಕೂಡ ರಿಕವರಿ ಮಾಡಿಲ್ಲ. ಮತ್ತು ಪ್ರತಿ ವರ್ಷ ಏನು ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ರೈತರಿಗೆ ಒಂದು ಗಂಗಾಕರಣ ಯೋಜನೆ ಆಗಿರ್ಬೋದು, ಅಥವಾ ಅನೇಕ ಕೇರಿಗಳಲ್ಲಿ CC ರಸ್ತೆ ಅಥವಾ ಚರಂಡಿಗಳಾಗಿರ್ಬೋದು, ಅಥವಾ ನಿರುದ್ಯೋಗ ಯುವಕರಿಗೆ ವಾಹನ ಸೌಲಭ್ಯ ಆಗಿರ್ಬೋದು, ಎಲ್ಲ ನಿಂತು ಹೋಗ್ಬಿಟ್ಟಿದ್ವಿ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಶೂನ್ಯ, ಒಂಥರ ಕೋಮ ಸ್ಟೇಜಾಗಿದೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬರ್ತಾರೆ, ಯಾವ ರೀತಿ ಅದಕ್ಕೆ ಒಂದು ಜೀವ ತುಂಬ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಹಗರಣದ ಬಗ್ಗೆ ಅವ್ರು ಏನು ಹೇಳ್ತಾರೆ ನಿಮಗೆ ಗೊತ್ತಾಗುತ್ತೆ, ಏನು ಮಾತಾಡ್ತಾರೆ ಏನಿಲ್ಲ, ಈ ಸಮಾಜಕ್ಕೆ ಅವ್ರು ಏನು ಕೊಡುಗೆ ಕೊಡ್ತಾರೆ ಅಂತ ನೋಡ್ತೀವಿ. ಆದರೆ ಒಂದು ದುರಂತ ಅಂತಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇರ್ತಕ್ಕಂಥ ಏನು ಕೊಳ್ಳೆ ಹೊಡೆದು ಜೋಚಿರ್ತಕ್ಕಂಥ ಹೆಸರುಗಳು ಕೇಳಿ ಬಂದಿದೆ. ಯಾರು ಅಭಿವೃದ್ಧಿ ನಿಗಮ ಆಗಿರ್ತಕ್ಕಂಥ ಬಸವರಾಜ ದದ್ದಲ್ ಅವ್ರನ್ನ ಜಾತ್ರೆ ಸಮಿತಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಮಾಡಿರಂತಂದರೆ ಗೊತ್ತಾಗಿ ನನಗದು ಬಹಳ ಬೇಜಾರಾಯಿತು. ಯಾಕಂದರೆ ಹಗರಣದಾಗ ಹೆಸರು ಕೇಳಿ ಬಂದಿರತಕ್ಕಂಥ ಜಾತ್ರಾ ಸಮಿತಿ ಅಧ್ಯಕ್ಷ ಆಗಿರೋದಂತಂದರೆ ಅದನ್ನು ಯಾರು ಮಾಡಿದ್ರು ಅಂತಂದರೆ ಇವತ್ತು ಅವ್ರು 15 ಜನ ಶಾಸಕರು ಸಚಿವ ಜಾರಕಿಹೊಳಿ ನೇತೃತ್ವ ಮಾಡ್ಯಾರಂತಂದರೆ ನನಗೆ ಬಹಳ ಬೇಜಾರಾಯಿತು. ಯಾಕಂದರೆ ಯಾವುದೇ ಹಗರಣ ಇನ್ನೂ ಸಾಕಷ್ಟು ಜನ ಶಾಸಕರು ಇದ್ದರು, ಹಗರಣದಲ್ಲಿ ಭಾಗಿಯಾಗದೇ ಇರತಕ್ಕಂಥ ಶಾಸಕರು ಅವ್ರನ್ನೂ ಮಾಡ್ಬೋದಿತ್ತು. ಅದು ನನ್ನ ಒಂದು ಅನಿಸಿಕೆ. ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ನಿಜವಾದ ಸಿದ್ದರಾಮಯ್ಯವ್ರಿಗೆ ಏನಾದರೂ ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅಥವಾ ಅಹಿಂದ ನಾಯಕ ಅಂತ ಹೇಳ್ಕೊಂಡಿರ್ತಾರೆ, ಅಥವಾ SC/ST ಬಗ್ಗೆ ಅಭಿಮಾನ ಇದ್ದರೆ ಏನು SCP TSP ಹಣವನ್ನೇನು ಗ್ಯಾರಂಟಿಗಳು ಯೂಸ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಈ ಕೂಡಲೇ ನಿಲ್ಲಿಸಿ ಏನು STP ಅಮೌಂಟ್ ಏನು ಖರ್ಚು ಮಾಡಿರ್ತಕ್ಕಂಥದ್ದು ಅದನ್ನ ನಮ್ಮ ನಿಗಮಗಳಿಗೆ ತುಂಬಬೇಕಂತಂದೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೇನೆ.